ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಇವತ್ತು ನಮ್ಮ ಮನೇಲಿ ಸಂಜೆಗೆ ರವೆ ಇಡ್ಲಿ ಮಾಡ್ತಾಯಿದ್ದೀನಿ. 5 ಜನಕ್ಕೆ ಆಗೋಗೆ. ನೋಡಿ, ನಾನು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ 2 ಕಪ್ ಸಣ್ಣ ರವೆ, 2 ಕಪ್ ದಪ್ಪ ರವೆ ಹಾಕೋಣ. ಈಗ ಬಾಣಲಿ ಇಟ್ಟಿದ್ದೀನಿ ಒಲೆ ಮೇಲೆ. ಬಾಣಲಿ ಹಚ್ಚಿದ್ದೀನಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಿಲಿ. ಸಾಸಿವೆ ಹಾಕಿದ್ದೀನಿ. ಈಗ ರವೆ ಹಾಕುವ. ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಫ್ಲೇಮಲ್ಲೂ ಹುರ್ಕೋಬೇಕಿದ್ನ. ಇಲ್ಲಿ ನಮ್ಮ ಮನೇಲಿ ಗಲಾಟೆ ಜಾಸ್ತಿ ಮಾತಾಡೋಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ, ನನಗೆ ಪ್ರಾಬ್ಲಮ್ ಆಗುತ್ತೆ. ಮನೇಲಿ 5 ಜನಕ್ಕೆ ಬೇಕು, 5-6 ಜನ ತಿನ್ಬೋದು. ಹಾಕು. ಮೊಸರು, ಉಪ್ಪು, ಸ್ವಲ್ಪ ಸೋಡಾ. ಈಗ ಈ ಲೆವೆಲ್ಗೆ ಇರಬೇಕು. ಇದು 1 ಅವರ್ ಮುಚ್ಚಿಟ್ಬಿಡೋಣ. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಇಲ್ಲಿ ಏನು ಮಾತಾಡಲಿಕ್ಕೆ ಆಗ್ತಾಯಿಲ್ಲ, ತುಂಬ ದೊಡ್ಡ ಮನೆ, ಅದರಿಂದ
ಇಡ್ಲಿ ಪಾತ್ರೆ ಮಡಗಿದ್ದೀನಿ. ಇವಾಗ ನೀರು ಕಾಯಲಿ, ಇಡ್ಲಿ ಹಾಕುವ. ಹದಿನೈದು ನಿಮಿಷ ಬೇಕು. ತಗ ಮನೇಲಿ ಮಾಡಿರೋ ರವೆ ಇಡ್ಲಿ, ತೆಂಗಿನಕಾಯಿ ಚಟ್ನಿ. ಅದರ ಚಟ್ನಿನೇ ನಿಮಗೆ ತೋರಿಸ್ಲಿಲ್ಲ, ಸಾರಿ. ಇಲ್ಲಿ ಗಜಬೀಜಿ ಅಂತಿತ್ತಲ್ಲ, ಅದಕ್ಕೋಸ್ಕರ. ಇವಾಗ ನೋಡಿ ಇಡ್ಲಿ ರೆಡಿ, ತೆಂಗಿನಕಾಯಿ ಚಟ್ನಿ ರೆಡಿ. ಇದಕ್ಕೆ ಸಾಗು ಮಾಡ್ಕೋಬೇಕು, ಚೆನ್ನಾಗಿರುತ್ತೆ. ಅರ್ಜೆಂಟಿಗೆ ಇರಲಿಲ್ಲ, ಅದಕ್ಕೋಸ್ಕರ ಇದು ಮಾಡ್ಕೊಂಡಿದ್ದೀನಿ. ನೋಡಿ, ನೀವು ಮನೇಲಿ ಮಾಡ್ಕೋಬೋದು. ನಾನು 3/4 kgಗೆ ಅರ್ಧ ಲೀಟ್ರು ಮೊಸರು ತೊಗೊಂಡಿದ್ದೀನಿ, 3/4 ಲೀಟ್ರ್ ನೀರು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ವಲ್ಪ ಗಲಿಬಿಲಿ ಆಯಿತು, ಸಾರಿ ಕೇಳ್ತಾಯಿದ್ದೀನಿ, ಸಾರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತೋದಂತೂ ಮರಿಬೇಡಿ. ಥ್ಯಾಂಕ್ ಯು, ಧನ್ಯವಾದ.